ಯೋಚನೆ ಮಾಡಿ, ಆಟ ಚೆನ್ನಾಗಿ ನಡೀತಿದೆ, ಆದರೆ ಇದ್ದಕ್ಕಿದ್ದಂತೆ ನಿಂತೋಯ್ತು. ಆ ಕ್ಷಣದಲ್ಲಿ ಒಬ್ಬ ಕ್ಯಾಡಿಜ್ಞಾನ ಅವರ ಆಟಗಾರನಿಗೆ ತುಂಬಾನೇ ಮುಖ್ಯ ಆಗತ್ತೆ. ಯಾಕಂದ್ರೆ ಒಂದು ಸಣ್ಣ ಮಿಸ್ಟೇಕ್ ಕೂಡ ದೊಡ್ಡ ಪೆನಾಲ್ಟಿಗೆ ಕಾರಣ ಆಗ್ಬೋದು. ಹಾಗಿದ್ರೆ ಗಾಲ್ಫ್ ಆಟ ಇದ್ದಕ್ಕಿದ್ದಂತೆ ನಿಲ್ಸಿದಾಗ ಅಂದ್ರೆ ಸಸ್ಪೆಂಡ್ ಆದಾಗ ಏನ್ ಮಾಡ್ಬೇಕು? ಇದೇನು ಸುಮ್ನೆ ಬ್ರೇಕ್ ತಗೊಳ್ಳೋ ಸಮಯ ಅಲ್ಲ, ಗೊತ್ತಾ? ಇಲ್ಲೇ ಒಬ್ಬ ಕ್ಯಾಡಿಯ ವೃತ್ತಿಪರತೆ ಗೊತ್ತಾಗೋದು. ರೂಲ್ 5.7 ಪ್ರಕಾರ ಆಟ ನಿಂತಾಗ ಪ್ಲೇಯರ್ನ ಪೆನಾಲ್ಟಿಯಿಂದ ಹೇಗೆ ಸೇಫ್ ಮಾಡೋದು ಅಂತ ಇವತ್ತು ನೋಡೋಣ. ಸರಿ, ಹಾಗಿದ್ರೆ ವಿಷಯಕ್ಕೆ ಬರೋಣ. ನೋಡಿ, ಕಮಿಟಿ ಅಂದ್ರೆ ಆಟದ ಆಯೋಜಕರು ಆಟವನ್ನ 2 ಬೇರೆ ಬೇರೆ ಕಾರಣಕ್ಕೆ ನಿಲ್ಲಿಸ್ಬೋದು. ಒಬ್ಬ ಕ್ಯಾಡಿಯಾಗಿ ಈ 2ರ ನಡುವಿನ ವ್ಯತ್ಯಾಸವನ್ನ ತಕ್ಷಣ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಮೊದಲನೇದು ಇಮ್ಮಿಡಿಯೇಟ್ ಸಸ್ಪೆನ್ಷನ್, ಅಂದ್ರೆ ತಕ್ಷಣದ ನಿಲುಗಡೆ. ಇದು ಯಾವಾಗಾಗುತ್ತೆ? ಸಿಡಿಲು, ಮಿಂಚು ಈ ಥರ ಡೇಂಜರ್ ಇದ್ದಾಗ. ಈ ಟೈಮಲ್ಲಿ ಆಟಗಾರರು ತಕ್ಷಣ ಅಲ್ಲಲ್ಲೇ ಆಟ ನಿಲ್ಲಿಸಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಇನ್ನೊಂದು ನಾರ್ಮಲ್ ಸಸ್ಪೆನ್ಷನ್, ಅಂದ್ರೆ ಸಾಮಾನ್ಯ ನಿಲುಗಡೆ. ಇದು ಯಾಕಾಗುತ್ತೆ ಅಂದ್ರೆ ಕತ್ಲಾಗ್ತಿದೆ ಅಥವಾ ತುಂಬಾ ಮಳೆ ಬಂದು ಕೋರ್ಸ್ ಆಡೋಕೆ ಸರಿ ಇಲ್ಲ ಅಂದಾಗ. ಈ ಸಂದರ್ಭದಲ್ಲಿ ಒಂದು ಸಣ್ಣ ಅವಕಾಶ ಇರುತ್ತೆ. ಆಟಗಾರರು ತಾವು ಆಡುತ್ತಲುವ ಹೋಲನ್ನ ಮುಗಿಸಬಹುದು. ಓಕೆ, ಈಗ ಯಾವ್ಯಾವ ರೀತಿ ಆಟ ನಿಲ್ಲುತ್ತೆ ಅಂತ ಗೊತ್ತಾಯ್ತಲ್ವಾ? ಹಾಗಿದ್ರೆ ಆಟ ನಿಂತಾಗೆಲ್ಲ ಕ್ಯಾಡಿ ಏನ್ ಮಾಡ್ಬೇಕು? ಒಂದು ಸಿಂಪಲ್ ಆದ 3 ಸ್ಟೆಪ್ ಆಕ್ಷನ್ ಪ್ಲಾನ್ ಇದೆ. ಇದನ್ನ ಫಾಲೋ ಮಾಡಿದರೆ ಸಾಕು, ನಿಮ್ಮ ಪ್ಲೇಯರ್ ಪೆನಾಲ್ಟಿಯಿಂದ ಪಕ್ಕಾ ಸೇಫ್. ಈ 3 ಸ್ಟೆಪ್ಸ್ ತುಂಬಾನೇ ಮುಖ್ಯ. ಮೊದಲನೇದು ಪ್ಲೇಯರ್ಗೆ ಬಾಲ್ ಇರೋ ಜಾಗವನ್ನ ಮಾರ್ಕ್ ಮಾಡಿ ಅಂತ ನೆನ್ಪಿಸೋದು. ಎರಡನೇದು ಗೇಮ್ ಮತ್ತೆ ಯಾವಾಗ ಶುರು ಆಗುತ್ತೆ ಅಂತ ತಿಳ್ಕೊಂಡು ಕರೆಕ್ಟ್ ಟೈಮಿಗೆ ವಾಪಸ್ ಬರೋದು. ಕೊನೆಯದಾಗಿ ಮೂರನೇದು, ಬಾಲನ್ನ ಎಲ್ಲಿಂದ ಎತ್ತಿದ್ರೋ ಅದೇ ಜಾಗದಲ್ಲಿ ಇಟ್ಟು ಆಟ ಶುರು ಮಾಡ್ತಿದ್ದಾರೆ ಅಂತ ಖಚಿತಪಡಿಸ್ಕೊಡೋದು. ಮೊದಲನೇ ಸ್ಟೆಪ್ ಇದೇ ಎಲ್ಲದಕ್ಕಿಂತ ಮುಖ್ಯವಾದದ್ದು. ಆಟ ನಿಂತ ತಕ್ಷಣ ನಿಮ್ಮ ಪ್ಲೇಯರ್ಗೆ ಹೇಳಿ, ಬಾಲ್ ಎತ್ತೋಕ್ಕೂ ಮುಂಚೆ ಅದರ ಜಾಗವನ್ನ ಒಂದು ಮಾರ್ಕರ್ ಇಟ್ಟು ಗುರ್ತು ಮಾಡಿ ಅಂತ. ಇದು ರೂಲ್ 5.7D ಪ್ರಕಾರ ಕಂಪಲ್ಸರಿ. ಈ ಒಂದು ಚಿಕ್ಕ ಕೆಲ್ಸ ಮುಂದೆ ಆಗ್ಬೋದಾದ ಒಂದು ದೊಡ್ಡ ಪೆನಾಲ್ಟಿಯನ್ನ ತಪ್ಪಿಸುತ್ತೆ. ಇನ್ನು ಎರಡನೇ ಪಾಯಿಂಟ್, ಕಮಿಟಿ ಆಟ ಮತ್ತೆ ಶುರು ಮಾಡೋಕೆ ಒಂದು ಟೈಮ್ ಫಿಕ್ಸ್ ಮಾಡುತ್ತೆ. ಆ ಕರೆಕ್ಟ್ ಟೈಮಿಗೆ ನಿಮ್ಮ ಪ್ಲೇಯರ್ ಆ ಜಾಗದಲ್ಲಿ ರೆಡಿ ಇರಬೇಕು. ರೂಲ್ 5.7C ಪ್ರಕಾರ 1 ನಿಮಿಷ ಲೇಟ್ ಆದ್ರೂ ಸರಿ, ಬೇಗ ಬಂದ್ರೂ ಸರಿ, ಪೆನಾಲ್ಟಿ ಬೀಳೋ ಚಾನ್ಸ್ ಇರುತ್ತೆ. ಸೊ ಸರಿಯಾದ ಟೈಮ್ ತಿಳ್ಕೊಂಡು ಅದನ್ನ ಪಾಲಿಸೋದು ಕ್ಯಾಡಿಯ ಜವಾಬ್ದಾರಿ. ಮತ್ತು ಕೊನೆಯದಾಗಿ 3ನೇ ಸ್ಟೆಪ್, ಆಟ ಮತ್ತೆ ಶುರುವಾದಾಗ ಬಾಲನ್ನ ಅದರ ಒರಿಜಿನಲ್ ಜಾಗ ಅಂದ್ರೆ ಎಲ್ಲಿ ಮಾರ್ಕ್ ಮಾಡಿದ್ರೋ ಅಲ್ಲೇ ಇಡ್ತಿದ್ದಾರೆ ಅಂತ ನೀವು ಖಚಿತಪಡಿಸ್ಕೊಳ್ಬೇಕು. 1 ಇಂಚ್ ಆ ಕಡೆ ಈ ಕಡೆ ಆದ್ರೂ ಕೂಡ ಅದು ರಾಂಗ್ ಪ್ಲೇಸ್ನಿಂದ ಆಡಿದ ಹಾಗೆ ಆಗುತ್ತೆ. ಆಗೇನಾಗುತ್ತೆ? ಪೆನಾಲ್ಟಿ. ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಕೆಲವೊಮ್ಮೆ ಪ್ಲೇಯರ್ಸ್ ಮತ್ತು ಕ್ಯಾಡಿಗಳು ಈ ಪರಿಸ್ಥಿತಿಯಲ್ಲಿ ಒಂದು ಕಾಮನ್ ಮಿಸ್ಟೇಕ್ ಮಾಡ್ತಾರೆ. ಇದು ತುಂಬಾನೇ ಕಾಸ್ಟ್ಲಿ ಮಿಸ್ಟೇಕ್, ಯಾಕಂದ್ರೆ ಇದರಿಂದ ನೇರವಾಗಿ ಪೆನಾಲ್ಟಿ ಬೀಳುತ್ತೆ. ಆ ಮಿಸ್ಟೇಕ್ ಮಾಡಿದ್ರೆ ಸ್ಟ್ರೋಕ್ ಪ್ಲೇ ಫಾರ್ಮ್ಯಾಟ್ನಲ್ಲಿ ಆಟಗಾರನಿಗೆ ನೇರವಾಗಿ 2 ಸ್ಟ್ರೋಕ್ ಪೆನಾಲ್ಟಿ ಬೀಳುತ್ತೆ. 2 ಸ್ಟ್ರೋಕ್. ರೂಲ್ 14.7A ಪ್ರಕಾರ ರಾಂಗ್ ಪ್ಲೇಸ್ನಿಂದ ಆಡಿದ್ರೆ ಜನರಲ್ ಪೆನಾಲ್ಟಿ ಅಪ್ಲೈ ಆಗುತ್ತೆ. ಯೋಚನೆ ಮಾಡಿ, ಈ ಎಕ್ಸ್ಟ್ರಾ 2 ಸ್ಟ್ರೋಕ್ಗಳು ಇಡೀ ಮ್ಯಾಚ್ನ ರಿಸಲ್ಟನ್ನೇ ಚೇಂಜ್ ಮಾಡ್ಬಿಡಬಹುದು. ಹಾಗಿದ್ರೆ ಈ ಪೆನಾಲ್ಟಿಗೆ ಅಸಲಿ ಕಾರಣ ಏನ್ ಗೊತ್ತಾ? ಸಿಂಪಲ್. ಆಟ ನಿಂತದಾಗ ಪ್ಲೇಯರ್ ತನ್ನ ಬಾಲ್ನ ಜಾಗವನ್ನ ಮಾರ್ಕ್ ಮಾಡೋದನ್ನೇ ಮರೆತುಬಿಡೋದು. ಆಮೇಲೆ ಆಟ ಮತ್ತೆ ಶುರುವಾದಾಗ ಒಂದು ಅಂದಾಜಿನಲ್ಲಿ ಬಾಲ್ ಇಟ್ಟು ಆಡ್ತಾರೆ. ಅದು ಖಂಡಿತ ರಾಂಗ್ ಪ್ಲೇಸ್ ಆಗಿರುತ್ತೆ. ನೋಡಿ, ಒಂದು ಸಣ್ಣ ಮರೆವು ನೇರವಾಗಿ 2 ಸ್ಟ್ರೋಕ್ ಪೆನಾಲ್ಟಿಗೆ ದಾರಿ ಮಾಡಿಕೊಡುತ್ತೆ. ಕ್ಯಾಡಿ ರಿಮೈಂಡರ್: ನೋ ದ ಗೇಮ್ ಫಾರ್ಮ್ಯಾಟ್, ಮೀನಿಂಗ್ ಆ್ಯಂಡ್ ಟೆಕ್ನಿಕ್ಯಾಲಿಟೀಸ್ ಟು ಬಿ ಅ ಪ್ರೊಫೆಷನಲ್ ಕ್ಯಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ.